ಕೂಡ ಶ್ರವಣ ಅಭಿಮಾನಿ, ಹಾಗಾಗಿ ಒಬ್ಬ ಅಭಿಮಾನಿ ರಿಪ್ರೆಸೆಂಟ್ ಮಾಡೋದು ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ ಬೇರೆ ನಿಮ್ಮ ಮುಖ ನೋಡಿದ್ರೆ ನಿಮ್ಮ ರೆಸ್ಪಾನ್ಸ್ ನನಗೆ ಖುಷಿ ಅನಿಸ್ತಾ ಇದೆ. ನಾವು ಯಾವಾಗಲೂ ಕೂಡ ಬಹಳ ನೋವು ಏನಂದ್ರೆ ಕನ್ನಡದ ಸಿನಿಮಾಗಳು ತುಂಬಾ ದಾಟ್ ಅಲ್ಲ, ಬೇರೆ ಕಡೆ ಹೋಗಲ್ಲ. ನಾವು ಯಾವತ್ತೂ ಕೂಡ ಪರಭಾಷಾ ಸಿನಿಮಾಗಳು ಹಾವಳಿ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಹಾವಳಿ ಕೊಡೋ ಥರ ಆಗ್ತೀವಿ, ಅಷ್ಟೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಈ ಸಿನಿಮಾ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅರ್ಜುನ್ ಜನ್ಯ ಅವ್ರ ಜೊತೆ ಇದು ಮೊದಲ ದಿವಸದಿಂದ ಇವತ್ತಿನ ತನಕ ನಾನು ಹೆಚ್ಚಿನ ಸಲ ಪ್ರತಿ ದಿವಸ ಮಾತಾಡಿದ್ದೀನಿ ಏನಾಗ್ತಿದೆ ಅಂತ. ಯಾಕಂದ್ರೆ ಈ ಸಿನಿಮಾದ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಬಹಳ ಕಲಿಯೋದಕ್ಕಿತ್ತು. ಈ ಸಿನಿಮಾ ನಾವು ಯಾವತ್ತೂ ಆಪರೇಟ್ ಮಾಡೋಕ್ಕಾಗಲ್ಲ. ಸೊ ಅರ್ಜುನ್ ಜನ್ಯ ಅವರು ಬಹಳ ತಾಳ್ಮೆಯಿಂದ ಬಹಳ ಪ್ರೀತಿಯಿಂದ ಈ ಸಿನಿಮಾ ಹಿಡಿದಿದ್ದಾರೆ. ನಾನೊಬ್ಬ ನಿರ್ದೇಶಕ ಆಗ್ತಾನೆ ಮೊದಲಿಗೆ ಅವರ ಹೆಸರು ತಗೋತೀನಿ. ಸೊ ಅವ್ರಿಗೆ ತುಂಬಾ ಒಳ್ಳೆಯದಾಗಲಿ. ಸೊ ಅದು ನನ್ನ ಹಾರೈಕೆ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ತುಂಬಾ ಮುಖ್ಯ, ತುಂಬಾ ಒಳ್ಳೆಯ ಮನುಷ್ಯ. ಜೊತೆಗೆ ಈ ಸಿನಿಮಾ ಬೇರೆ ಯಾರಾದ್ರೂ ವಿಶ್ಲೇಷಣೆ ಮಾಡೋಕ್ಕಾಗುತ್ತೋ ಇಲ್ಲವೋ ಅದು ಸ್ವಲ್ಪ ಕಷ್ಟ ಆಯಿತು. ಬಟ್ ಹಗಲು ರಾತ್ರಿ ಅವರು ಈ ಸಿನಿಮಾ ದುಡಿದಿದ್ದಾರೆ, ಅವರಿಗೂ ಬಹಳ ಒಳ್ಳೆಯದಾಗಬೇಕು. ಅಂಡ್ ನನಗೆ ಬಹಳ ಖುಷಿ ಇರೋದು ಅಂತ ಹೇಳಿದ್ರೆ ನಾನು ಶಿವಣ್ಣ ಮತ್ತು ರೂಪಿ ಸರ್ ಇಬ್ಬರ ಅಭಿಮಾನಿ ಕೂಡ. ನಾನು ಅವರ ಪೋಸ್ಟರ್ಗಳನ್ನು ನೋಡಿಕೊಂಡು ಸಿನಿಮಾ ನೋಡಿಕೊಂಡು ನಾನು ಒಂದು ದಿವಸ ಸಿನಿಮಾ ಬರ್ತೀನಿ ಯಾವತ್ತೂ ಅನ್ಕೊಂಡಿಲ್ಲ. ಈಗ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದ್ರ ಖುಷಿ ಏನಂದ್ರೆ ಯಾರೋ ಸಿನಿಮಾ ಮುಗಿದ ಕೇಳಿದ್ರು ಸ್ಟಾರ್ಸ್ ಜೊತೆ ಆಕ್ಟ್ ಮಾಡೋದು ಹೇಗೆ ಅನಿಸ್ತು ಅಂತ. ನಾನು ಹೇಳಿದೆ ಸ್ಟಾರ್ಸ್ ಜೊತೆ ಆಕ್ಟ್ ಮಾಡೋದು ಅಂತ ಅನಿಸಿಲ್ಲ, ಅದು ಅವ್ರು ಅಂತ ಅಷ್ಟ. ಇದಕ್ಕೆ ಯಾವತ್ತೂ ಕೂಡ ಎಲ್ಲೋ ಒಂದು ಕಡೆ ಯಾರೋ ಹೊಸ ಡೈರೆಕ್ಷನ್ ಮಾಡಿ ಉತ್ತಿ ಸರ್ ಅಭಿಮಾನಿ, ಶಿವಣ್ಣ ಅಭಿಮಾನಿ, ರಾಜ್ ಸರ್ ಅಭಿಮಾನಿ ಆಗಿ ಈ ಸಿನಿಮಾನ ಡೈರೆಕ್ಟ್ ಮಾಡಬೇಕು. ಸೊ ಅಭಿಮಾನಿಗಳು ಏನೇನು ಬೇಕು ಎಲ್ಲವೂ ಈ ಸಿನಿಮಾದಲ್ಲಿ ತುಂಬಿಸಿಟ್ಟಿದ್ದೀನಿ. ಅವ್ರು ಖುಷಿಯಾಗಿ ಫಿಲ್ಮ್ ನೋಡಿ ಈ ಟ್ರೇಲರ್ಗಳೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಿರುತ್ತೆ ಯಾವ ಥರ ವಿಷಯ ಇರುತ್ತೆ ಅಂತ. ನಾವೆಲ್ಲ ಸಿನಿಮಾ ನೋಡಿ ಆಶೀರ್ವಾದ ಮಾಡೋದು ಡಿಸೆಂಬರ್ 25 ಸ್ಕ್ರೀನ್ ಮೇಲೆ ನೋಡೋದು ಅದೇ ಒಂದು ದೊಡ್ಡ ಭಾಗ್ಯ. ಆ್ಯಂಡ್ ಅದ್ರ ಜೊತೆಗೆ ಇಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರೆ. ಸೊ ಅದು ತುಂಬ ಖುಷಿ. ಆಮೇಲೆ ಅರ್ಜುನ್ ಜನ್ಯ ಅವರ ದೊಡ್ಡ ಫ್ಯಾನ್ ನಾನು. ಅವ್ರ ಹಾಡುಗಳಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಯಾಕೆ ನೀವು ನಾನು ಹೀರೋನ ಮಾಡ್ತಾ ಇದ್ದಾಗ ನೀವು ಸಾಂಗ್ಸ್ ನಾನು ಕೊಡಲಿಲ್ಲ ಅಂತ. ಸೊ ಇವಾಗ ನೆಕ್ಸ್ಟ್ ಕಾಮೆಂಟ್ ಎಲ್ಲ ಮಾಡ್ತೀನಿ, ನಾನು ರೋಲ್ ಯಾಕೆ ದೊಡ್ಡ ರೋಲ್ ಕೊಡಲಿಲ್ಲ ಅಂತ. ಆಮೇಲೆ ರಮೇಶ್ ರೆಡ್ಡಿ ಅವರು ಅಭಿನಂದನೆಗಳು ಇಂಥ ಒಂದು ಅದ್ಭುತವಾದ ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ನಿಮ್ಮಷ್ಟೇ ನಾನು ಎಕ್ಸೈಟೆಡ್ ಆಗಿದ್ದೀನಿ 25ನೇ ತಾರೀಕು